ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್. ನಾವು ಹಿಂದಿನ ಕ್ಲಾಸಲ್ಲಿ ವಿದ್ಯಾರ್ಥಿಗಳೇ ಯಾವ ಚಾಪ್ಟರ್ ಬಗ್ಗೆ ತಿಳ್ಕೊಂಡಿದ್ವಿ, ಯಾವ ಟಾಪಿಕ್ ಬಗ್ಗೆ ತಿಳ್ಕೊಂಡಿದ್ವಿ ಅಂದರೆ ಸಾಮೂಹಿಕ ಭದ್ರತೆಯ ಬಗ್ಗೆ ತಿಳ್ಕೊಂಡಿದ್ವಿ. ಅದರ ಅರ್ಥ ಮತ್ತು ವ್ಯಾಖ್ಯಾನ ಮತ್ತು ಲಕ್ಷಣದ ಬಗ್ಗೆ ತಿಳ್ಕೊಂಡಿದ್ವಿ. ನಮಗೆ ಒಂದು ಮಾತು ಅರ್ಥ ಆಯಿತು. ಸಾಮೂಹಿಕ ಭದ್ರತೆ ಅಂದರೆ ಏನು ಅಂತೇಳಿದರೆ ಎಲ್ಲರೂ ಒಬ್ಬರಿಗಾಗಿ ಒಬ್ಬರು ಎಲ್ಲರಿಗಾಗಿ ಅಂತ ನಾವು ಹೇಳಿದ್ವಿ. ಅಲ್ಲ, ಒಬ್ಬರು ಎಲ್ಲರಿಗಾಗಿ ಎಲ್ಲರೂ ಒಬ್ಬರಿಗಾಗಿ ಅನ್ನೋ ಒಂದು ತತ್ವದ ಆಧಾರದ ಮೇಲೆ ನಾವು ಸಾಮೂಹಿಕ ಭದ್ರತೆಯನ್ನು ತೊಗೊಂಡ್ವಿ ಅನ್ನೋದ್ರ ಬಗ್ಗೆ ಸಹ ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ತತ್ವದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನು ತತ್ವ ಒಂದಿದೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಯಾಕೆಂದರೆ ನಮಗೆ ಗೊತ್ತಿದೆ ಸಾಮೂಹಿಕ ಭದ್ರತೆ ಕೆಲವೊಂದು ತತ್ವಗಳನ್ನು ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ಸಹ ನೋಡ್ತೀವಿ. ಯಾಕೆಂದರೆ ವಿಶ್ವದಲ್ಲಿರುವಂಥ ರಾಷ್ಟ್ರಗಳು ವ್ಯವಸ್ಥೆಯನ್ನು ನಾವು ಪರಿಣಾಮಕಾರಿಯಾಗಿ ಒಂದು ಪ್ರವೃತ್ತಿಯ ಭದ್ರತೆಯ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಅಂದರೆ ನಮಗೆ ಏನು ಬೇಕು? ಯುದ್ಧವನ್ನು ನಾವು ಹೋಗಲಾಡಿಸ್ಬೇಕು. ಯಾಕೆಂದರೆ ನಾವೆಲ್ಲ ರಾಷ್ಟ್ರಗಳು ಚೆನ್ನಾಗಿರಬೇಕು, ಒಳ್ಳೆಯ ನೀತಿಯನ್ನು ಅನುಸರಿಸಬೇಕು, ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂತೇಳಿದರೆ ನಮಗೆ ಒಂದೇ ಒಂದು ಭಯ ಇರೋದು. ಯಾವ ಭಯ ಅಂತೇಳಿದರೆ ಯುದ್ಧದ ಭಯ. ಆ ಯುದ್ಧವಾದ ಭಯವನ್ನು ನಾವೇನು ಮಾಡಬೇಕಪ್ಪ? ಹೋಗಲಾಡಿಸಿದಾಗ ಮಾತ್ರ ವಿಶ್ವದಲ್ಲಿ ನಾವೇನನ್ನು ಕಾಪಾಡ್ಕೋಬೋದಾಗಿದೆ, ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡ್ಕೋಬೋದು ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಅದಕ್ಕೋಸ್ಕರ ನಾವೇನು ಮಾಡಬೇಕಪ್ಪ ಅಂತೇಳಿದ್ರೆ ನಮಗೆ ಯಾವುದು ಪರಿಕಲ್ಪನೆ ನಮಗೆ ಸಹಾಯಕವಾಗಿದೆ ಅಂತ ಅಂದರೆ ಯುದ್ಧವನ್ನು ಹೋಗಲಾಡಿಸಿ ವಿಶ್ವದಲ್ಲಿ ನಾವು ಶಾಂತಿಯನ್ನು ಕಾಪಾಡ್ಕೋಬೇಕು ಅಂತೇಳಿದ್ರೆ ನಮಗೆ ಯಾವುದು ಪರಿಕಲ್ಪನೆ ನಮಗೆ ಸಹಾಯಕವಾಗಿದೆ ಅಂತೇಳಿದರೆ ಸಾಮೂಹಿಕ ಭದ್ರತೆ ನಮಗೆ ಸಹಾಯಕವಾಗಿದೆ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಅದಕ್ಕೋಸ್ಕರ ಈ ಸಾಮೂಹಿಕ ಭದ್ರತೆ ಏನಾಗಿದೆಪ್ಪ ಅಂತೇಳಿದ್ರೆ ಕೆಲವೊಂದು ತತ್ವಗಳನ್ನು ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಅದಕ್ಕೆ ಇಲ್ಲಿ ಅಮೇರಿಕದ ಅಧ್ಯಕ್ಷರಾದಂಥ ವುಡ್ರೋ ವಿಲ್ಸನ್ ಅವರು ಏನು ಮಾಡ್ತಾ ಹೋಗಿದ್ದಾರಪ್ಪ ಅಂತೇಳಿದ್ರೆ ತಮ್ಮದೇ ಆದ ಒಂದು ಏನು ಮಾಡ್ತಾ ಹೋಗಿದ್ದಾರೆ, ಕೊಡುಗೆಯನ್ನು ಕೊಡ್ತಾ ಹೋಗಿದ್ದಾರೆ. ಅದರೊಳಗೆ ನಮಗೆ ಯಾವುದ್ರ ಬಗ್ಗೆ ಹೇಳ್ತಾ ಹೋಗಿದ್ದಾರಪ್ಪ ಅಂತೇಳಿದರೆ ಈ ಸಾಮೂಹಿಕ ಭದ್ರತೆಯ ಬಗ್ಗೆ ನಮಗೆ ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಅದರ ತತ್ವದ ಬಗ್ಗೆ ನಾವು ನೋಡ್ತಾ ಹೋದಾಗ ಮೊದಲನೇದಾಗಿ ಪರಸ್ಪರ ನಂಬಿಕೆ, ಎರಡನೇದು ಏನಪ್ಪ ಅಂತೇಳಿದ್ರೆ ಉದ್ದೇಶ ಸಾಧನೆಗೋಸ್ಕರ ನಾವು ಬದ್ಧರಾಗಿರುವುದು, ಮೂರನೇ ಪಾಯಿಂಟು ವಿಶ್ವಶಾಂತಿ ವ್ಯಾಪಿಗೋಸ್ಕರ ಅಥವಾ ವ್ಯಾಪಿ ಆಗಿದೆ ಅನ್ನೋದ್ರ ಬಗ್ಗೆ, ಮತ್ತು ನಾಲ್ಕನೇ ಪಾಯಿಂಟ್ ಏನಾಗಿದೆಪ್ಪ ಅಂತೇಳಿದ್ರೆ ಶಾಂತಿಯುತವಾದ ಮಾರ್ಗ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಅದೇ ರೀತಿಯಲ್ಲಿ ನೆಕ್ಸ್ಟು ಐದನೇ ಪಾಯಿಂಟು ತಟಸ್ಥ ನೀತಿಯನ್ನು ನಾವು ತ್ಯಜಿಸುವುದು ಮತ್ತು ಯಥಾಸ್ಥಿತಿಯನ್ನು ಕಾಪಾಡುವುದು, ಆರನೇ ಪಾಯಿಂಟು, ಮತ್ತು ಶಾಂತಿಯುತವಾದ ಬದಲಾವಣೆ ಮತ್ತು ನಿಶಸ್ತ್ರೀಕರಣ ಮತ್ತು ಶಾಂತಿಯಲ್ಲಿ ನಂಬಿಕೆ ಮತ್ತು ಪರಸ್ಪರ ನಂಬಿಕೆ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಈಗ ಮೊದಲನೇದಾಗಿ ನಾವು ನೋಡ್ತಾ ಹೋಗೋಣ, ಪರಸ್ಪರವಾದ ನಂಬಿಕೆ ಬಗ್ಗೆ ತಿಳ್ಕೊತಾ ಹೋಗೋಣ. ಯಾಕೆಂತೇಳಿದ್ರೆ ನಮಗೆ ಗೊತ್ತಾಗ್ತಿದೆ ಸಾಮೂಹಿಕ ಭದ್ರತೆ ಅನ್ನುವ ಉದ್ದೇಶ ಮತ್ತು ಗುರಿಯನ್ನು ನಾವು ಏನನ್ನು ಮಾಡೋಕ್ಕೆ ಅಂತೇಳಿದ್ರೆ ವಿಶ್ವದಲ್ಲಿ ನಾವು ಏನನ್ನು ಸ್ಥಾಪನೆ ಮಾಡಬೇಕು? ಶಾಂತಿಯನ್ನು ಸ್ಥಾಪನೆ ಮಾಡಬೇಕು. ಅದಕ್ಕೆ ಪ್ರತಿಯೊಂದು ರಾಷ್ಟ್ರವು ಸಹ ಏನನ್ನು ಮಾಡಬೇಕು ಅಂತೇಳಿದರೆ ತನ್ನದೇ ಆದ ಒಂದು ಭಾವನೆಗಳನ್ನು ಅಂದರೆ ಬೇರೆ ದೇಶಗಳೊಂದಿಗೆ ಅದು ಸಹಾಯ ಮಾಡುವಂಥ ಒಂದು ಭಾವನೆಗಳನ್ನು ಹೊಂದಿರಬೇಕು ಅನ್ನೋ ಬಗ್ಗೆ ಸಹ ನೋಡ್ತೀವಿ. ಅದಕ್ಕೆ ಒಂದು ರಾಷ್ಟ್ರದ ಮೇಲೆ ಮತ್ತೊಂದು ರಾಷ್ಟ್ರ ಪರಸ್ಪರ ಏನನ್ನು ಇಟ್ಕೋಬೇಕು? ವಿಶ್ವಾಸ, ನಂಬಿಕೆಯನ್ನು ಇಟ್ಕೋಬೇಕು. ಆಗ ನಾವು ಆ ರಾಷ್ಟ್ರ ಏನಾರ ಕಷ್ಟದಲ್ಲಿದೆ ಅಂತ ಅಂದಾಗ ಅದು ಸಹಾಯ ಮಾಡೋಕ್ಕೆ ಬರ್ತದೆ. ಅದಕ್ಕೆ ನಮಗೆ ಒಂದು ರಾಷ್ಟ್ರದಲ್ಲಿ ಏನಿರಬೇಕು? ನಂಬಿಕೆಗಳು ಇರಬೇಕು ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತೀವಿ. ಈ ರೀತಿಯಾಗಿ ರಾಷ್ಟ್ರದಲ್ಲಿ ನಮಗೆ ಏನಿರಬೇಕು? ರಾಷ್ಟ್ರದ ನಡುವೆ ಎರಡೂ ರಾಷ್ಟ್ರಗಳ ನಡುವೆ ಎರಡೂ ರಾಷ್ಟ್ರಗಳ ನಡುವೆ ಪರಸ್ಪರ ಏನಿರಬೇಕು? ನಂಬಿಕೆ ಮತ್ತು ವಿಶ್ವಾಸ ಇದ್ದಾಗ ಮಾತ್ರ ನಮಗೆ ಆ ರಾಷ್ಟ್ರದಲ್ಲಿ ನಾವು ಏನಾಗ್ಬೋದು? ಅಭಿವೃದ್ಧಿ ಆಗ್ಬೋದು ಅನ್ನೋಕ್ಕೆ. ಅದಕ್ಕೋಸ್ಕರ ಸಾಮೂಹಿಕ ಭದ್ರತೆಯಲ್ಲಿ ಪರಸ್ಪರ ನಂಬಿಕೆ ಇರಬೇಕು ಮತ್ತು ವಿಶ್ವಾಸ ಇರಬೇಕು ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಈಗ ಎರಡನೇ ಪಾಯಿಂಟು ಏನಪ್ಪ ಅಂತೇಳಿದ್ರೆ ನಮಗೆ ಅರ್ಥ ಆಗ್ತಿದೆ ಏನು ಅಂತೇಳಿದ್ರೆ ಇಲ್ಲಿ ಉದ್ದೇಶ ಸಾಧನೆಗೋಸ್ಕರ ಏನಾಗಿದೆಪ್ಪ ಅಂತೇಳಿದ್ರೆ ಉದ್ದೇಶ ಸಾಧನೆಗೋಸ್ಕರ ಏನಾಗಬೇಕು? ಬದ್ಧರಾಗಿರಬೇಕು ಅನ್ನೋದ್ರ ಬಗ್ಗೆ ಸಹ ಹೇಳ್ತಾ ಇದ್ವಿ. ಅಂದರೆ ನಮ್ಗೆ ಗೊತ್ತಿದೆ ವಿಶ್ವದ ಪ್ರತಿಯೊಂದು ರಾಷ್ಟ್ರವೂ ಸಹ ಏನು ಮಾಡಬೇಕಮ್ಮ? ರಾಷ್ಟ್ರದ ಗುರಿ ಏನು? ವಿಶ್ವಶಾಂತಿ. ರಾಷ್ಟ್ರದ ಗುರಿ ಏನಾಗಿದೆ? ವಿಶ್ವಶಾಂತಿಯನ್ನು ಸ್ಥಾಪನೆ ಮಾಡಬೇಕು. ಆ ಉದ್ದೇಶವನ್ನು ಈಡೇರಿಸಬೇಕು. ಯಾಕಂದರೆ ನಮ್ಮ ಎಲ್ಲ ರಾಷ್ಟ್ರದ ಉದ್ದೇಶ ಏನಾಗಿದೆ ಅನ್ನಂಗಾಯಿತು? ನಮ್ಮ ರಾಷ್ಟ್ರದಲ್ಲಿ
ಏನು ಸಾಧಿಸಬೇಕು, ವಿಶ್ವಶಾಂತಿಯನ್ನು ಮೂಲಕ ಅದಕ್ಕೆ ಎಲ್ಲ ರಾಷ್ಟ್ರಗಳು ಏನಾಗಿರಬೇಕು, ಬದ್ಧರಾಗಿರಬೇಕು ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತೀವಿ. ಇಲ್ಲಿ ನಮ್ಗೆ ಬದ್ಧರಾಗಿದ್ದಾಗ ಮಾತ್ರ ನಮಗೇನಾಗ್ತದಪ್ಪ ಅಂತಂದರೆ ಬೇರೆ ರಾಷ್ಟ್ರಗಳು ನಮ್ಮ ಮೇಲೆ ಏನಾದ್ರು ಆಕ್ರಮಣ ಮಾಡಿದಾಗ, ಗೊತ್ತಾಯ್ತಾ, ಬೇರೆ ರಾಷ್ಟ್ರಗಳ ಮೇಲೆ ಏನಾದ್ರು ಆಕ್ರಮಣ ಮಾಡಿದಾಗ ಅಲ್ಲಿ ಏನು ಮಾಡಬೇಕು, ಎಲ್ಲ ರಾಷ್ಟ್ರಗಳು ಸಹ ಏನು ಮಾಡಬೇಕು, ಸೇರಿಕೊಂಡು ಆ ರಾಷ್ಟ್ರದ ವಿರುದ್ಧ ಏನು ಮಾಡಬೇಕಪ್ಪ, ಹೋರಾಡಬೇಕು ಪರಿಣಾಮಕಾರಿಯಾಗಿ. ಅದಕ್ಕೋಸ್ಕರ ನಮಗೆ ಏನು ಬೇಕಾಗಿದೆ, ನಮಗೆ ಉದ್ದೇಶ ಏನಪ್ಪ, ಸಾಧನೆ ಆಗೋಕ್ಕೆ ಎಲ್ಲ ರಾಷ್ಟ್ರಗಳು ಏನಾಗಿರಬೇಕು, ಬದ್ಧರಾಗಿರಬೇಕು. ಇದು 2ನೇ ಪಾಯಿಂಟ್ ಆಯಿತು. 3ನೇ ಪಾಯಿಂಟು ಏನಪ್ಪ ಅಂತೇಳಿದರೆ ನಮಗೆ ಅರ್ಥ ಆಗ್ತಾಯಿದೆ. ಏನಪ್ಪ ಅಂತೇಳಿದರೆ ಇದು ವಿಶ್ವವ್ಯಾಪಿಯಾಗಿದೆ. ಅಂದರೆ ಇದು ಎಂಥದ್ದಾಗಿದೆಪ್ಪ, ವಿಶ್ವವ್ಯಾಪಿಯಾಗಿದೆ ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ಏಕೆಂದರೆ ಕೆಲವೇ ರಾಷ್ಟ್ರಗಳಿಂದ ಮಾತ್ರವೇ ನಾವು ಏನನ್ನು ಮಾಡ್ಕೋಬೋದು ಅಂತೇಳಿದರೆ ಸಾಮೂಹಿಕ ಬದ್ಧತೆಯನ್ನು ಕಾಪಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ವಿ. ಅದು ಅಸಾಧ್ಯ. ಯಾಕೆಂದರೆ ಕೆಲವೇ ರಾಷ್ಟ್ರಗಳಿಂದ ಸಾಮೂಹಿಕ ಬದ್ಧತೆಯನ್ನು ಏನು ಮಾಡೋಕ್ಕಾಗಲ್ಲ, ಕಾಪಾಡೋಕ್ಕಾಗಲ್ಲ. ಅದು ಅಸಾಧ್ಯವಾದ ಮಾತು. ಆದರೆ ಎಲ್ಲ ರಾಷ್ಟ್ರಗಳು ಸಹ ಈ ತತ್ವಕ್ಕೇನಾಗಿರಬೇಕು, ಬದ್ಧರಾಗಿರಬೇಕು. ಗೊತ್ತಾಯ್ತಾ, ಈ ತತ್ವಕ್ಕೆ ಏನಾಗಬೇಕು, ಎಲ್ಲ ರಾಷ್ಟ್ರಗಳು ಬದ್ಧರಾಗಿ ತನ್ನ ಕಾರ್ಯಗಳನ್ನು ಮಾಡ್ತಾ ಹೋಗಬೇಕು ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತೀವಿ. ಅದಕ್ಕೆ ಇಲ್ಲಿ ಏನಾಗಿದೆಪ್ಪ ಅಂತೇಳಿದರೆ ಇಲ್ಲಿ ನಾವು ನಿರೀಕ್ಷಿತ ಮಟ್ಟದಲ್ಲಿ ನಾವು ಗುರಿಯನ್ನು ಸಾಧನೆ ಮಾಡಬೇಕು ಅಂತೇಳಿದರೆ ಎಲ್ಲ ರಾಷ್ಟ್ರಗಳು ಸೇರಿಕೊಂಡಾಗ ಮಾತ್ರ ಇದು ಸಾಧ್ಯ ಆಗ್ತಿದೆ. ಅದಕ್ಕೋಸ್ಕರ ಇದು ಏನಾಗಿದೆ ಅಂತೇಳಿದರೆ ವಿಶ್ವವ್ಯಾಪಿ ಆಗಿದೆ ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ನೆಕ್ಸ್ಟ್ ಪಾಯಿಂಟು 3ನೇ ಪಾಯಿಂಟ್ ಏನಪ್ಪ ಅಂತೇಳಿದರೆ ಇಲ್ಲಿ ನಮಗೆ ಗೊತ್ತಾಗ್ತಿದೆ ಏನಪ್ಪ ಅಂತಂದರೆ ಶಾಂತಿಯುತವಾದ ಮಾರ್ಗವನ್ನು ಅನುಸರಿಸುವುದು ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ಏಕೆಂದರೆ ಹೇಳಿದರೆ ರಾಷ್ಟ್ರಗಳಲ್ಲಿ ಮುಖ್ಯವಾಗಿ ಯಾವ ಮಾರ್ಗವನ್ನು ಅನುಸರಿಸ್ಬೇಕಪ್ಪ ಅಂತೇಳಿದರೆ ಶಾಂತಿಯುತವಾದ ಒಂದು ಮಾರ್ಗವನ್ನು ಅನುಸರಿಸ್ಬೇಕಾದ್ರೆ ನಮಗೆ ಏನು ಬೇಕಮ್ಮ, ಇಲ್ಲಿ ಸಾಮೂಹಿಕ ಭದ್ರತೆ ಬೇಕು ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ಯಾಕೆಂದರೆ ರಾಷ್ಟ್ರಗಳಲ್ಲಿ ಏನಾಗ್ತವೆ, ಸಮಸ್ಯೆಗಳು ಉದ್ಭವಿಸ್ತವೆ. ಆ ಸಮಸ್ಯೆಗಳನ್ನು ನಾವೇನು ಮಾಡಬೇಕು, ತಡೆಗಟ್ಟಬೇಕು ಅಂತೇಳಿದರೆ ನಮಗೆ ಒಂದೇ ಇರೋದೊಂದು ಮಾರ್ಗ. ಅದು ಯಾವುದು ಅಂತೇಳಿದ್ರೆ ಶಾಂತಿಯುತವಾದ ಮಾರ್ಗ. ಯಾಕೆಂದರೆ ಯಾವುದೇ ಒಂದು ರಾಷ್ಟ್ರಗಳು ಕುತ್ಕೊಂಡು ಏನಾದರೂ ಚರ್ಚೆ ಮಾಡಿದಾಗ ಅಲ್ಲಿ ಸಮಸ್ಯೆ ಬಗೆಹರಿಯುತ್ತದೆ. ಆಗ ನಾವು ಶಾಂತಿಯುತವಾಗಿ ಯಾವುದೇ ಒಂದು ತೀರ್ಮಾನಗಳನ್ನು ನಾವೇನು ಮಾಡ್ಬೋದು, ತಗೊಳ್ಳೋಕ್ಕೆ ಸಾಧ್ಯವಾಗ್ತದೆ ಅನ್ನೋದ್ರ ಬಗ್ಗೆ ನಮಗೆ ತಿಳ್ಕೊಂಡಿದೆ. ಅದೇ ರೀತಿಯಲ್ಲಿ ನಾವು ಹೇಳ್ಬೇಕಂತೇಳಿದರೆ ಇಲ್ಲಿ ನಾವು ಏನೇ ಒಂದು ವಿಚಾರಣೆ ಮಾಡಬೇಕಾದ್ರೆ, ಶಾಂತಿಯುತವಾಗಿ ವಿಚಾರಣೆ ಮಾಡಬೇಕಾದ್ರೆ ಯಾವ ಮಾರ್ಗದ ಮೂಲಕ ಮಾಡ್ಬೋದು, ಸಂಧಾನ ಮಾಡ್ಬೋದು. ಅಂದರೆ 2 ರಾಷ್ಟ್ರಗಳ ನಡುವೆ ಏನೋ ಸಮಸ್ಯೆಗಳು ಉದ್ಭವ ಆಗ್ತದೆ ತಿಳ್ಕೊಡ್ರಿ, ಆಗ 2 ರಾಷ್ಟ್ರಗಳನ್ನ ಕರ್ಕೊಂಡು ಅಲ್ಲಿ ಸಂಧಾನಗಳನ್ನು ಮಾಡ್ಬೋದಾಗಿದೆ. ಅದೇ ರೀತಿಯಲ್ಲಿ ನಾವು ನೋಡಿದಾಗ ಮತ್ತೆ ಸೌಹಾರ್ದಯುತವಾದ ಮಾತುಕತೆಗಳನ್ನು ಮಾಡ್ಬೋದು. ಏನಾಯಿತು, ಯಾಕಾಯಿತು, ಏನು ಸಮಸ್ಯೆ ಅನ್ನೋದ್ರ ಬಗ್ಗೆಯೂ ಸಹ ಸೌಹಾರ್ದಯುತವಾದ ಒಂದು ಮಾತುಕತೆಗಳನ್ನು ಮಾಡ್ಬೋದಾಗಿದೆ. ಅದೇ ರೀತಿಯಲ್ಲಿ ಮಧ್ಯಸ್ಥಿಕೆ. ಈಗ ಯಾವ್ದಾದ್ರು ಇಬ್ಬರು ಜಗಳ ಇರ್ತಾರಪ್ಪ, ಉದಾಹರಣೆ, ಅಲ್ಲಿ ಏನಾಗ್ತದೆ, ಮತ್ತೆ ಮಧ್ಯಸ್ಥಿಕೆ ವಹಿಸ್ಕೊಂಡು ಅವ್ರಿಬ್ಬರನ್ನೇ ಮಾಡಬೇಕು, ರಾಜಿಯನ್ನು ಮಾಡ್ಬೋದು. ಈ ರಾಜಿ ಅಥವಾ ಮಧ್ಯಸ್ಥಿಕೆ ಮಾಡುವ ಮೂಲಕ, ಸಂಧಾನ ಮಾಡುವ ಮೂಲಕ ಆ ರಾಷ್ಟ್ರಗಳನ್ನು ನಾವು ಶಾಂತಿಯುತವಾಗಿ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ಸಹ ನೋಡ್ತೀವಿ. ಮತ್ತು ವಿಚಾರಣೆ ಇತ್ಯಾದಿ ವಿಷಯಗಳನ್ನು ಏನಾದರೂ ಆಯಿತು ಅಂದರೆ ವಿಚಾರಣೆ ಮಾಡಬೇಕು. ಯಾಕಾಯಿತು, ಏನಾಯಿತು ಅನ್ನೋ ಒಂದು ವಿಚಾರಣೆಗಳ ಮಾಡುವ ಮೂಲಕ ಆ ರಾಷ್ಟ್ರದಲ್ಲಿ ನಾವೇನು ತರ್ಬೋದಾಗಿದೆ, ಶಾಂತಿಯನ್ನು ತರ್ಬೋದಾಗಿದೆ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಈಗ ಇದೇ ರೀತಿಯಲ್ಲಿ ನಾವು ನೋಡ್ಕೊಳ್ತಾ ಹೋದಾಗ ನಮಗೆ ನಂಬಿಕೆ ಉಂಟಾಗ್ತದೆ. ಇದರಿಂದ ನಾವು ಯಾವುದನ್ನು ತಡ್ಕೋಬೋದು ಅಂದರೆ ಈ ರೀತಿಯಾಗಿ ನಾವು ರಾಜಿ, ಸಂಧಾನ, ಕಾರ್ಯಸ್ಥಾನ, ಸೌಹಾರ್ದಯುತವಾದ ಒಂದು ಕಾರ್ಯಸ್ಥಾನ ಮಾಡುವ ಮೂಲಕ, ಮಧ್ಯಸ್ಥಿಕೆ ಮಾಡುವ ಮೂಲಕ ನಾವು ಮುಖ್ಯವಾಗಿ ವಿಶ್ವದಲ್ಲಿ ಶಾಂತಿಯನ್ನು ತರಬೇಕು. ತಂದ ಮೇಲೆ ಅಲ್ಲಿ ನಾವು ಯಾವುದನ್ನು ಬರದಂಗೆ ನೋಡ್ಕೋಬೋದು ಅಂತೇಳಿದರೆ ಯುದ್ಧವನ್ನು ತಡೆಗಟ್ಬೋದಾಗಿದೆ. ಅದಕ್ಕೋಸ್ಕರ ನಮಗೆ ಏನು ಬೇಕಾಗಿದೆ, ಶಾಂತಿಯುತವಾದ ಮಾರ್ಗ ಬೇಕು ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ನೆಕ್ಸ್ಟ್ ಪಾಯಿಂಟು ತಟಸ್ಥ ನೀತಿಯನ್ನು ತ್ಯಜಿಸುವುದು ಅಂತ ನಾವು ಹೇಳ್ತಾ ಇದ್ವಿ. ಇಲ್ಲಿ 5ನೇ ಪಾಯಿಂಟು ಯಾವುದಾಗಿದೆಪ್ಪ ಅಂತೇಳಿದರೆ ತಟಸ್ಥ ನೀತಿಯನ್ನು ಏನು ಮಾಡಪ್ಪ, ತ್ಯಜಿಸುವುದು ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ಏಕೆಂದರೆ ಸಾಮೂಹಿಕ ಭದ್ರತೆ ಯಾವುದಕ್ಕೆ ವಿರುದ್ಧವಾಗಿದೆಪ್ಪ ಅಂತೇಳಿದರೆ ತಟಸ್ಥ ನೀತಿ ಮತ್ತು ಪ್ರತ್ಯೇಕತೆಗೆ ಏನಿರ್ಬೋದು ವಿರುದ್ಧವಾಗಿದೆ ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತೀವಿ. ಯಾಕೆ ಅಂತೇಳಿದ್ರೆ ಇಲ್ಲಿ ಅಕ್ರಮವಾಗಿ ತಡೆಗಟ್ಟಲು ಸಾಧ್ಯ ಇಲ್ಲ. ಯಾಕೆ ತಟಸ್ಥವಾಗಿದ್ದರೆ ಅಂತೇಳಿದರೆ ಯಾವುದೇ ಒಂದು ರಾಷ್ಟ್ರಕ್ಕೆ ದಾಳಿ ಆಗಿದ್ದಾಗ ನಾವು ಅದನ್ನು ಆಕ್ರಮಣವನ್ನು ತಡೆಯೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದ್ರ ಬಗ್ಗೆ ಸಹ ನಾನು ನೋಡ್ತೀವಿ. ಯಾಕೆ ಯಾವುದೇ ರಾಷ್ಟ್ರದ ಮೇಲೆ ಆಕ್ರಮಣ ಆದಾಗ, ಅದರ ಮೇಲೆ ಆಕ್ರಮಣ ಆಗ್ತಿದೆ ಅಂತ ಹೇಳಿದಾಗ ಎಲ್ಲ ರಾಷ್ಟ್ರಗಳು ಸಹ ಅದರ ವಿರುದ್ಧವಾಗೇ ಮಾಡಬೇಕು, ಕ್ರಮಗಳನ್ನು ತಗೋಬೇಕಾಗ್ತದೆ. ಅದಕ್ಕೋಸ್ಕರ ಇದು ಏನು ಮಾಡೋಕ್ಕೆ ಅಂತೇಳಿದ್ರೆ ತಟಸ್ಥ ನೀತಿ ಮತ್ತು ಪ್ರತ್ಯೇಕ ನೀತಿಯನ್ನು ಇದೇ ಮಾಡಬೇಕು, ತ್ಯಜಿಸಬೇಕು ಅನ್ನೋ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ನೆಕ್ಸ್ಟು ಹೇಳ್ಬೇಕು ಅಂತ ಹೇಳಿದ್ರೆ ಯಥಾಸ್ಥಿತಿಯನ್ನು ಕಾಪಾಡುವುದು ಅಂತ ನಾವು ಹೇಳ್ತಾ ಇದ್ವಿ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ, ಯಥಾಸ್ಥಿತಿಯನ್ನು ಕಾಪಾಡುವುದು. ಏಕೆಂದರೆ
ಈ ವ್ಯವಸ್ಥೆಯಲ್ಲಿ ಮುಖ್ಯ ಉದ್ದೇಶ ಏನಾಗಿದೆಪ್ಪ ಅಂತ ಹೇಳಿದ್ರೆ ಯಥಾಸ್ಥಿತಿಯನ್ನು ಕಾಪಾಡುವುದಾಗಿದೆ ಅನ್ನೋದ್ರ ಬಗ್ಗೆನೂ ಸಹ ನೋಡ್ತೀವಿ. ಇದರಿಂದ ಹೊಸ ಆಕ್ರಮಣ ರಾಷ್ಟ್ರಗಳಲ್ಲಿ ನಾವೇನು ಮಾಡಬೇಕಮ್ಮ ಯುದ್ಧವನ್ನು ತಡೆಗಟ್ಟಲು ಸಹಾಯಕವಾಗ್ತದೆ ಅನ್ನೋದ್ರ ಬಗ್ಗೆನೂ ಸಹ ನೋಡ್ತೀವಿ. ಅಂದರೆ ಯಾವುದೇ ಒಂದು ದೇಶಕ್ಕೆ ತೊಂದರೆ ಆಯಿತು ಅಂತ ಹೇಳಿದ್ರೆ ನಾವು ಮುಂಚೆ ಹೆಂಗಿರ್ತಾವೋ ಅದೇ ರೀತಿಯಲ್ಲಿ ಇದ್ದಾಗ ಆ ರಾಷ್ಟ್ರದಲ್ಲಿ ಆಕ್ರಮಣ ಆಗ್ತಿದೆ ಅಂದಾಗ ನಾವು ಅದಕ್ಕೆ ಸಹಾಯ ಮಾಡೋಕ್ಕೆ ಮುಂದಾಗಬೇಕು ಅನ್ನೋದ್ರ ಬಗ್ಗೆನೂ ಸಹ ನಾವು ನೋಡ್ತಾ ಇದ್ವಿ. ನೆಕ್ಸ್ಟು ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ಶಾಂತಿಯುತವಾದ ಬದಲಾವಣೆ ಅಂತ ನಾವು ಹೇಳ್ತಾ ಇದ್ವಿ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ, ಶಾಂತಿಯುತವಾದ ಬದಲಾವಣೆ ಅಂತ ನಾವು ಹೇಳ್ತಾ ಇದ್ವಿ. ಯಾಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಂಟಾಗುವಂಥ ಯಾವುದೇ ಬದಲಾವಣೆ ಆಗಿರ್ಬೋದು, ಅದು ಯಾವ ರೀತಿ ಆಗಿರಬೇಕು ಅಂತ ಹೇಳಿದ್ರೆ ಶಾಂತಿ ಮೂಲಕ ಆಗಿರಬೇಕು ಹೊರತು ಕ್ರಾಂತಿಕಾರಿ ಮೂಲಕ ಆಗಿರಬಾರ್ದು. ಇದರಿಂದ ನಮಗೆ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೀತಿ ಅಭಿವೃದ್ಧಿ ಆಗ್ತದೆ ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತೀವಿ. ಆಗ ನಮಗೆ ಏನಾಗ್ತೈತಪ್ಪ ಅಂತ ಹೇಳಿದ್ರೆ ಸಾಮೂಹಿಕ ಭದ್ರತೆಯೂ ಸಹ ಅಲ್ಲಿ ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ಬರೋಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ನೆಕ್ಸ್ಟು ಹೇಳ್ಬೇಕು ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ, ಶಾಂತಿಯಲ್ಲಿ ನಂಬಿಕೆ ಅಂತ ನಾವು ಹೇಳ್ತಾ ಇದ್ವಿ. ನೆಕ್ಸ್ಟ್ ಪಾಯಿಂಟ್ ಏನಮ್ಮ, ಶಾಂತಿಯಲ್ಲಿ ನಂಬಿಕೆ ಅಂತ ನಾವು ಹೇಳ್ತಾ ಇದ್ವಿ. ಯಾಕೆಂತೇಳಿದ್ರೆ ಈ ವ್ಯವಸ್ಥೆಯ ಮೂಲ ಉದ್ದೇಶ ಏನಾಗಿದೆಪ್ಪ ಅಂತೇಳಿದ್ರೆ ವಿಶ್ವಶಾಂತಿಯನ್ನು ಸ್ಥಾಪನೆ ಮಾಡುವುದಾಗಿದೆ. ಆದ್ದರಿಂದ ಪ್ರತಿಯೊಂದು ರಾಷ್ಟ್ರವೂ ಸಹ ಯಾವುದಲ್ಲಿ ನಂಬಿಕೆ ಇಡಬೇಕಪ್ಪ ಅಂತೇಳಿದ್ರೆ ಶಾಂತಿಯಲ್ಲಿ ನಂಬಿಕೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆಯೂ ಸಹ ನಾವು ಹೇಳ್ತಾ ಇದ್ವಿ. ಅದೇ ರೀತಿಯಲ್ಲಿ ಇಲ್ಲಿ ನಂಬಿಕೆ, ವಿಶ್ವಶಾಂತಿ ಯಾವುದೇ ಒಂದು ಅಂದರೆ ಇಲ್ಲಿ ನಂಬಿಕೆ ಇಟ್ಕೊಂಡಾಗ ನಾವು ಯಾವುದೇ ತ್ಯಾಗಕ್ಕಾದರೂ ಸಹ ಸಿದ್ಧರಾಗಿರಬೇಕು ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ಆಗ ನಮ್ಮ ಆ ರಾಷ್ಟ್ರಗಳು ಯಶಸ್ವಿಯಾಗಿ ತನ್ನ ಕಾರ್ಯಗಳನ್ನು ಏನು ಮಾಡ್ತಾ ಹೋಗ್ತದೆ, ನಿರ್ವಹಿಸ್ತಾ ಹೋಗ್ತದೆ ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ಈಗ ಇಷ್ಟು ತತ್ವಗಳನ್ನು ನೋಡಿದಾಗ, ಈ ಮೇಲಿನ ಎಲ್ಲ ತತ್ವಗಳನ್ನು ನೋಡಿದಾಗ ನಮಗೆ ಅರ್ಥ ಆಗ್ತಾ ಇದೆ ಏನಪ್ಪ ಅಂತೇಳಿದರೆ ನಮಗೆ ವಿಶ್ವದಲ್ಲಿ ನಮಗೇನು ಬೇಕಾಗಿದೆ, ರಾಷ್ಟ್ರಗಳಲ್ಲಿ ಶಾಂತಿ ಬೇಕಾಗಿದೆ. ಅದೇ ರೀತಿಯಲ್ಲಿ ನಾವು ವಿಶ್ವಶಾಂತಿ ಮೂಲಕ ಸಹಕಾರ, ಸಂಧಾನಗಳ ಮೂಲಕ ನಾವು ಯಾವುದನ್ನು ತಡೆಗಟ್ಟಬಹುದಾಗಿದೆ ಅಂತೇಳಿದರೆ ಯುದ್ಧಗಳನ್ನು ತಡೆಗಟ್ಬೋದು ಅನ್ನೋದ್ರ ಬಗ್ಗೆಯೂ ಸಹ ನಮಗೆ ಅರ್ಥ ಆಗ್ತಾ ಇದೆ. ಆದ್ದರಿಂದ ನಮಗೆ ಇಲ್ಲಿ ಏನಾಗಿದೆಪ್ಪ ಅಂತೇಳಿದ್ರೆ ನಮಗೆ ಇಲ್ಲಿ ಏನಾಗಿದೆ ಅಂತೇಳಿದರೆ ಈ ರೀತಿ ಮಾಡೋದ್ರಿಂದ ರಾಷ್ಟ್ರಗಳನ್ನು ನಾವು ಏನು ಮಾಡ್ಬೋದು ಅಂತ ಅಂತೇಳಿದ್ರೆ ಒಂದು ರೀತಿ ನಿರೀಕ್ಷಿತ ಮಟ್ಟದಲ್ಲಿ ತಮ್ಮ ಗುರಿ ಮಟ್ಟವನ್ನು ನಮ್ಮ ರಾಷ್ಟ್ರಗಳು ಹತ್ಬೋದಾಗಿದೆ. ಅದು ಕಾರಣ ಯಾವುದಾಗಿದೆ ಅಂತೇಳಿದ್ರೆ ನಾವೆಲ್ಲರೂ ಸಹ ಒಬ್ಬರು ಎಲ್ಲರಿಗಾಗಿ, ಎಲ್ಲರೂ ಒಬ್ಬರಿಗಾಗಿ ಅಂತ ಒಂದು ತತ್ವವನ್ನು ಅನುಸರಿಸಿದಾಗ ಮಾತ್ರ ಒಂದು ರಾಷ್ಟ್ರ ಉನ್ನತವಾದ ಸ್ಥಾನಕ್ಕೆ ಹೋಗ್ಬೋದು ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ಆದ್ದರಿಂದ ನಮಗೆ ಈ ಸಾಮೂಹಿಕ ತತ್ವದ ಅರ್ಥಾಗ ಮಾತ್ರ ನಾವು ಯಾವುದನ್ನು ತಡೆಗಟ್ಬೋದಾಗಿದೆಪ್ಪ ಅಂತೇಳಿದರೆ ಯುದ್ಧವನ್ನು ತಡೆಗಟ್ಬೋದು ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ಇವತ್ತಿನ ಕ್ಲಾಸಲ್ಲಿ ಇಷ್ಟು ತಿಳ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮುಂದಿನ ಟಾಪಿಕನ್ನು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.